ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಮೇ 20ರಂದು ಪ್ರತಿಭಟನೆಗೆ ಕರೆ ನೀಡಿದ ಬೆನ್ನಲ್ಲೇ ಸಾರಿಗೆ ನೌಕರರಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಸಾರಿಗೆ ನೌಕರರ 11 ತಿಂಗಳ ಹಿಂಬಾಕಿಯನ್ನು ಸಿಬ್ಬಂದಿ ಖಾತೆಗೆ ಜಮೆ ಮಾಡಿದೆ. ಸರ್ಕಾರ ಬಿಎಂಟಿಸಿಯ 4 ನಿಗಮಗಳ ಸಾರಿಗೆ ನೌಕರರಿಗೆ 26 ತಿಂಗಳ ಹಿಂಬಾಕಿ ನೀಡೋಕೆ ಒಪ್ಪಿತ್ತು. ಇದೀಗ ಮೊದಲ ಹಂತದಲ್ಲಿ 450 ಕೋಟಿ ರೂಪಾಯಿ ಅನುದಾನವನ್ನು ರಿಲೀಸ್ ಮಾಡಲಾಗಿದೆ. ಎಲ್ಲ ಸಾರಿಗೆ ನಿಗಮಗಳ ನೌಕರರಿಗೂ ಹಿಂಬಾಕಿ ಹಣವನ್ನು ಪಾವತಿ ಮಾಡಲಾಗಿರುವುದು. ಇನ್ನುಳಿದ 15 ತಿಂಗಳ ಹಿಂಬಾಕಿಯನ್ನು ಸರ್ಕಾರ ಸಾರಿಗೆ ನೌಕರರಿಗೆ ನೀಡಬೇಕಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನಕ್ಕೆ ಬ್ರೇಕ್ ಬೀಳುವಂತ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಸಿಎಂ ಕುರ್ಚಿ ಬದಲಾವಣೆ ಬಗ್ಗೆ ಮಾತನಾಡಿರುವಂತ ಕಾಂಗ್ರೆಸ್ನ ಹಿರಿಯ ಶಾಸಕ ಬಸವರಾಜ ರಾಯರೆಡ್ಡಿ, ನನಗೆ ಗೊತ್ತಿರುವ ಮಟ್ಟಿಗೆ ಸಿದ್ದರಾಮಯ್ಯ ಇನ್ನೂ 2 ವರ್ಷಗಳ ಕಾಲ ಮುಂದುವರಿತಾರೆ. ಸಿಎಂ ಸ್ಥಾನ ಬದಲಾವಣೆ ಮಾಡಬೇಕಂದ್ರೆ ಪಕ್ಷದ ವರಿಷ್ಠರು ಶಾಸಕರ ಸಭೆ ಕರೆಯಬೇಕು. ಮೇ 30ರ ಒಳಗಾಗಿ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಮಾಡಬಹುದು ಅಂತ ತಿಳಿದುಕೊಂಡಿದ್ದೇನೆ ಅಂತ ಹೇಳಿದರು. ನನಗೆ ಗೊತ್ತಿರೋ ಮಟ್ಟಿಗೆ ಸಿದ್ದರಾಮಯ್ಯನವರು ಇನ್ನು 2 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಇರ್ತಾರೆ ಅಂತ ನನ್ನ ನಂಬಿಕೆ. ಪಕ್ಷದ ವರಿಷ್ಠರು ಬದಲಾವಣೆ ಮಾಡಬೇಕು ಅಂದರೆ ಶಾಸಕರ ಸಭೆ ಕರೀಬೇಕಾಗಿದೆ. ಶಾಸಕಾಂಗ ಪಕ್ಷದ ಸಭೆ ಕರೆದು ವಿಚಾರ ತಿಳ್ಕೊಂಡು ಅವ್ರು ತೀರ್ಮಾನ ಮಾಡ್ತಾರೆ. ಯಾರು ಇದು ಆ ಪರಿಸ್ಥಿತಿ ಉದ್ಭವಿಸೋದಿಲ್ಲ. ಈಗ ನನಗೆ ಗೊತ್ತಿರೋ ಮಟ್ಟಿಗೆ ಮುಖ್ಯಮಂತ್ರಿಗಳು ಈ ಕೇರಳ ಚೀಫ್ ಮಿನಿಸ್ಟರ್ ಓತು ನಾಳೆ ಎದ್ದು ಕಾಣುತ್ತೆ ಮುಗಿದ ಮೇಲೆ ಮತ್ತೆ ಅಲ್ಲಿ ರಾಹುಲ್ ಗಾಂಧಿಯವರು ಬಂದಿರ್ತಾರೆ. ಅವ್ರ ಜೊತೆಗೆ ಚರ್ಚೆ ಮಾಡಿ ಡೇಟನ್ನು ತೆಗೆದುಕೊಂಡು ಹೋಗಿ ಬಹುತೇಕ ಮೇ 30ರೊಳಗಾಗಿ ಎಕ್ಸ್ಪ್ಯಾನ್ಷನ್ ರೀಸಫಲ್ಲು ಅಥವಾ ಎಕ್ಸ್ಪ್ಯಾನ್ಷನ್ ವಾಟೆವರ್ ಮಾಡಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ. ತುಮಕೂರು ಸಾಧನಾ ಸಮಾವೇಶ ಬಳಿಕ ಅದೃಷ್ಟ ಯಾರಿಗೆ ಬರುತ್ತೆ ಅಂತ ಕಾದು ನೋಡಬೇಕು ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಖಂಡಿತವಾಗಿ ಬದಲಾವಣೆಗಳು ಆಗುತ್ತೆ ಅನ್ನುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಏನೇ ಬದಲಾವಣೆಗಳಿದ್ರೂ ಕೂಡ ನಮ್ಮ ಹೈಕಮಾಂಡ್ ಹಾಗೂ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಟ್ಟ ವಿಚಾರ. ಪುನರ್ರಚನೆ ಆಗುವ ಸಾಧ್ಯತೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಂತ ಸಂಪುಟ ಬದಲಾಗುವ ಬಗ್ಗೆ ಸುಳಿವನ್ನು ಕೊಟ್ಟಿದ್ದಾರೆ. ಚೇಂಜ್ ಆಗ್ತಕ್ಕಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಅದರ ಚೇಂಜಸ್ ಏನಾಯ್ತು ಅಂತ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಎಚ್ಡಿಡಿ, ಜನರ ಮುಂದೆ ಡಿಕೆ ಶಿವಕುಮಾರ್ ಮನೋರಂಜನೆ ಮಾಡ್ತಿದ್ದಾರೆ. ಬಿಡದಿಯ ರೈತರು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಅಲ್ಲದೆ ಬರ್ತ್ಡೇ ದಿನ ಅಧಿಕಾರ ಹಸ್ತಾಂತರ ಆಗೋಯ್ತು ಅಂತ ಸಂಭ್ರಮಿಸುತ್ತಿದ್ದಾರೆ. ಸಿದ್ದರಾಮಯ್ಯನವರೇ ಬೆಂಗಳೂರು ಹೊಣೆ ಹೊತ್ತಿರುವವರ ಒತ್ತಡಕ್ಕೆ ಮಣಿದು ಜನರ ಸಮಸ್ಯೆ ಕೇಳ್ತಿಲ್ಲ ಅಂತ ಸಿಎಂ ವಿರುದ್ಧವೂ ಗುಡುಗಿದ್ರು. ನೋಡಿ ಹೇಗೆ ದೇವೇಗೌಡರು ಹತ್ತು ಬಿಡ್ತಾರೆ ಒಂದೊಂದ್ಸರಿ ಸಭೆಯಲ್ಲಿ ಅಂತ ಹಿಂದೆ ವ್ಯಂಗ್ಯ ಮಾಡ್ತಾ ಇದ್ರು. ಇವತ್ತು ನಗ್ತಾ ಇದ್ರು. ನಗೋದು ಈ ವ್ಯವಸ್ಥೆಯನ್ನು ನೋಡಿ ನಗ್ತೇನೆ. ನನ್ನ ಸ್ನೇಹಿತ ಸಿದ್ದರಾಮಯ್ಯ ನನ್ನ ಕೊಲೆ ಒಟ್ಟಿಗೆ ನಾವು ಕೆಲಸ ಮಾಡಿದವರು. ನಾನು ಲಘುವಾಗಿ ಮಾತನಾಡಲ್ಲ. ಅವರಿಗೆ ನುಂಗ್ಲಾರ್ದ ದುಡ್ಡು ಇವತ್ತು ಇದೇ ಸಂಕಷ್ಟನ ಕುಮಾರಸ್ವಾಮಿನೂ ಅನುಭವಿಸಿದ್ರು ಒಂದು ಕಾಲದಲ್ಲಿ. ನಲ್ಲಿ ಸರ್ಕಾರದ ಖಾತಾ ಅಭಿಯಾನದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಿಡಿಕಾರಿದ್ದಾರೆ. ಸರ್ಕಾರದ ಯೋಜನೆಯಿಂದ ಜನರು ಸಾಕಷ್ಟು ಖುಷಿಯಾಗಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ಹಗಲುಗನಸು ಕಾಣುತ್ತಾ ಏನೇನೋ ಮಾತನಾಡ್ತಿದ್ದಾರೆ. ಬಿಡದೆ ಟೌನ್ಶಿಪ್ ವಿಚಾರದಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಮಾಡಿದ ಯಾರು? ನಾವಾ? ಅವರ ಅಣ್ಣನೇ ಎಲ್ಲ ರಿಯಲ್ ಎಸ್ಟೇಟ್ ದಂಧೆ ಮಾಡಿ ಎಲ್ಲ ಆಸ್ತಿಗಳನ್ನು ನೋಂದಣಿ ಮಾಡಿಕೊಂಡಿದ್ದು ಅಂತ ಆರೋಪವನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ನಾವು ಸರ್ಕಾರ 2 ವರ್ಷಕ್ಕೆ ನಮ್ಮ ಸರ್ಕಾರ ಬರುತ್ತೆ, ಯಾರು ₹1 ಮಾಡಬೇಡಿ ಅಂತ ಖರ್ಚು ಮಾಡಬೇಡಿ ಅಂತ ಹೇಳ್ತಾರೆ. ಅವರು ಬರೀ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ. ಇವತ್ತನ್ನೇ ಹೇಳಿದ್ರಲ್ಲ, ಯಾವ್ದೋ ಇದನ್ನ ಮಾಡಬೇಡ ಅಂತ, ಜಿಬಿಎ ಮಾಡಬೇಡ ಅಂತ. ಯಾರು ಮಾಡಿದ್ದು ಜಿಬಿಎ? ಯಾರು ಮಾಡಿದ್ದು ನೋಟಿಫಿಕೇಶನ್? ಅವರೇ ನೋಟಿಫಿಕೇಶನ್ ಮಾಡಿದ್ರು. ಈಗ ರಿಯಲ್ ಎಸ್ಟೇಟ್ ದಂಧೆ ಯಾರು ಮಾಡಿದ್ದು? ಅವ್ರ ಅಣ್ಣನೇ ಎಲ್ಲ ರಿಯಲ್ ಎಸ್ಟೇಟ್ ದಂಧೆನ ಕಂಪ್ಲೀಟು PRR ರೋಡ್ಗೆ ರಿಜಿಸ್ಟರ್ ಮಾಡ್ಕೊಂಡು, ಈಗ ಕೇಳಿ ದೊಡ್ಡ ಗುಬ್ಬಿ ಚಿಕ್ಕ ಗುಬ್ಬಿ ಈ ರೋಡಲ್ಲೆಲ್ಲ ಕೇಳಿ ಎಲ್ಲ ಆಸ್ತಿಗಳನ್ನೆಲ್ಲ ಎದುರಿಸಿ ರಿಜಿಸ್ಟರ್ ಮಾಡ್ಕೊಂಡು 7, 8, 10 ಲಕ್ಷ ರೂಪಾಯಿ ರಿಜಿಸ್ಟರ್ ಮಾಡ್ಕೊಂಡು ಈಗ 25 ಕೋಟಿ 30 ಕೋಟಿ 50 ಕೋಟಿ ಆಸ್ತಿ ಏನಾದ್ರು ಮಾಡಿದ್ರೆ ಅವ್ರು. ನೀಟ್ ಬದಲು ಕರ್ನಾಟಕದಲ್ಲಿರುವಂತಹ ಸಾಮಾನ್ಯ ಪ್ರವೇಶ ಪರೀಕ್ಷೆ ಮಾದರಿ ಅನುಸರಿಸಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಆಗ್ರಹಿಸಿದ್ದಾರೆ.
ಈ ಬಗ್ಗೆ ಹಲವಾರು ಬಾರಿ ಮನವಿ ಮಾಡಿದ್ದೇವೆ, ಆದರೂ ಕೂಡ ಕೇಂದ್ರ ಸರ್ಕಾರ ಗಮನ ವಹಿಸಿಲ್ಲ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿ ವರ್ಷವೂ ಕೂಡ ನೀಟ್ ವೇಳೆ ಗೊಂದಲಗಳು ಆಗ್ತಲೇ ಇದ್ದಾವೆ. ಈ ಬಾರಿ ಆಗಿರುವಂಥ ಅನಾಹುತಕ್ಕೆ ಸಂಬಂಧಪಟ್ಟಂತ ಸಚಿವರು ರಾಜೀನಾಮೆ ನೀಡಬೇಕು, ನ್ಯಾಯಾಲಯದ ನಿರ್ದೇಶನದಲ್ಲಿಯೇ ತನಿಖೆ ನಡೆಯಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ. ಕೌನ್ಸಿಲಿಂಗ್ ಅಲ್ಲೇ ಸ್ಕ್ಯೂಡ್ ಯಾಕೆ ಆಗ್ತಾ ಇದೆ ಅಂದ್ರೆ ಅವರು ದೇ ಆರ್ ಗಿವಿಂಗ್ ಟೈಮ್ ಲೈನ್, ಅವ್ರ ಟೈಮ್ ಲೈನ್ ಕೊಟ್ಟಾಗೆ ನಾವು ಕೌನ್ಸಿಲಿಂಗ್ ಮಾಡಬೇಕು. ಅಂದ್ರೆ CET ಇದು ಆದ್ಮೇಲೆನೆ ನಾವು ಕಾಮನ್ ಅಲಾಟ್ಮೆಂಟ್ ಅಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಆಸ್ಪಿರೆಂಟ್ ಇರೋರು, ಹೈ ಸ್ಕೋರ್ ಇರೋರು. ಈಗ ಇಲ್ಲಿ ಆಗಿಲ್ಲ, ಮೊದಲೆಲ್ಲ ಆದ್ರೆ ಅಲ್ಲಿ ಒಳ್ಳೆ ಕಾಲೇಜಲ್ಲಿ ಸೀಟ್ ತಗೊಳ್ತಾರೆ. ಆಮೇಲೆ ಇಲ್ಲಿ ಮೆಡಿಕಲ್ ಸೀಟ್ ಬಂದ್ಮೇಲೆ ಈ ಕಡೆ ಬರ್ತಾರೆ, ಮತ್ತೆ ವಾಪಸ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ಅವಕಾಶ ಇತ್ತು. ರಾಜ್ಯದಲ್ಲಿ ಮೆಡಿಕಲ್ ಸೀಟು ಲಭ್ಯತೆ ಹೆಚ್ಚಾಗಿದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ಬಯಸುವಂತವರಿಗೆ ಸುವರ್ಣ ಅವಕಾಶ ಲಭಿಸಲಿದೆ. ರಾಜ್ಯಕ್ಕೆ ಹೆಚ್ಚುವರಿ 1122 ಸೀಟುಗಳು ದೊರೆಯಲಿದೆ ಅಂತ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶರಣಪ್ರಕಾಶ್ ಪಾಟೀಲ್ ಮಾತನಾಡಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥವರಿಗೆ ಅತಿ ಹೆಚ್ಚು ಸಾಧನೆ ಮಾಡಲಿಕ್ಕೆ ಕರ್ನಾಟಕದಲ್ಲಿ ಈಗ ವಿಫಲ ಅವಕಾಶಗಳಿದ್ದಾವೆ, ದೊರೀತಾ ಇದೆ. ಇದನ್ನು ಸದುಪಯೋಗ ಮಾಡಿಕೊಳ್ಬೇಕು ಅಂತ ಹೇಳಿದ್ರು ಸಚಿವರು. ನೀಟ್ ಅಕ್ರಮದಲ್ಲಿ ಪ್ರಮುಖ ಆರೋಪಿ RSS ಎನ್ನುವ ವಿಚಾರಕ್ಕೆ ಆನೇಕಲ್ನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿಯವರು ಹಿಂದೂ ಮುಸ್ಲಿಂ ಅಂತ ಹೋಗಿ ಮತ ಕೇಳ್ತಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ಇತಿಹಾಸ ತೆಗೆಯಲಿ. ಕಾಂಗ್ರೆಸ್ ಪಕ್ಷ ಮಾಡಿರೋ ಸಾಧನೆಯನ್ನು ಮುಂದಿಟ್ಟು ಮತ ಕೇಳುತ್ತೆ, ಆದರೆ ಬಿಜೆಪಿಗರು ಹಾಗಲ್ಲ ಅಂತ ಕಿಡಿಕಾರಿದ್ರು. ಇತಿಹಾಸ ತೆಗೀರಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ, ನೀವು ಬಿಜೆಪಿ ಪಕ್ಷದ ಇತಿಹಾಸ ತೆಗೀರಿ. ಕಾಂಗ್ರೆಸ್ ಪಕ್ಷ ಚುನಾವಣೆ ಮಧ್ಯದಲ್ಲಿ ಜನಗಳ ಮಧ್ಯದಲ್ಲಿ ಹೋಗಿ ಓಟ್ ಕೇಳಕ್ಕೆ ಹೋದರೆ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಇಂಥ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ, ನಮ್ಮ ಮುಂದೆ ನಮ್ಮ ಸರ್ಕಾರ ಬಂದರೆ ಈ 5 ಗ್ಯಾರಂಟಿಗಳು ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನು ಮುಂದೆ ಏನು ಮಾಡ್ತೀವಿ ಅನ್ನೋದು ತೋರಿಸಿ ನಾವು ಮತ ಕೇಳ್ತೀವಿ. BJP ಎಂದನ ಸಾಧನೆ ಅವ್ರು ತೋರಿಸಿದಾರಾ? ಸಾಧನೆ ಏನಿಗಂದ್ರೆ 0 ಸಾಧನೆ ಏನೇನೂ ಇಲ್ಲ ಅವ್ರಿಗೆ. ಬರೀ ಹಿಂದೂ ಮುಸಲ್ಮಾನ್ ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ, ಅವ್ರು ಬೇಕಾಗಿರೋದು ಅಧಿಕಾರ, ಕುರ್ಚಿ, ಒಂದು ಇತಿಹಾಸ. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ಹೊಳೆಬೀದಿಯಲ್ಲಿ ದಿಢೀರ್ ಬೆಂಕಿಯಿಂದ ಬಟ್ಟೆ ಅಂಗಡಿ ಧಗಧಗಿಸಿದ್ದಾರೆ. ಸಂತೋಷ್ ಎಂಬುವರಿಗೆ ಸೇರಿದಂಥ ಶಿಲ್ಪಾ ಟ್ರೇಡಿಂಗ್ ಕಂಪನಿಯ ಬಟ್ಟೆ ಅಂಗಡಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಟ್ಟೆಗಳು ಬೆಂಕಿಗೆ ಆಹುತಿಯಾಗಿವೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿರುವಂಥ ಶಂಕೆ ವ್ಯಕ್ತವಾಗಿದೆ. ಬೆಂಕಿ ಬೇರೆಡೆಗೆ ವ್ಯಾಪಿಸದಂತೆ ತಡೆಯಲಿಕ್ಕೆ ಸಿಬ್ಬಂದಿಯ ಹರಸಾಹಸ ಪಟ್ಟರು. ಅಪಾರ ಪ್ರಮಾಣದ ನಷ್ಟದಿಂದ ಬಟ್ಟೆ ಅಂಗಡಿ ಮಾಲೀಕರು ಸಂಕಷ್ಟಕ್ಕೆ ಸಿಕ್ಕಾಕೊಂಡರು. ಬಾಗಲಕೋಟೆ ಜಿಲ್ಲೆಯ ಕಲಾದಗಿ ಗ್ರಾಮದ ಗುರುಲಿಂಗೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಉಪನ್ಯಾಸಕರ ಕೊಠಡಿಯ ಪರಿಕರಗಳು ಸುಟ್ಟು ಭಸ್ಮವಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಮಂಡ್ಯದ ಪಾಂಡವಪುರದಲ್ಲಿ ಭಾರೀ ಗಾಂಜಾ ದಂಧೆ ಬಯಲಾಗಿದೆ. ಗಾರೆ ಕೆಲಸ ಮಾಡ್ತಿದ್ದವರು ಗಾಂಜಾ ವ್ಯಾಪಾರ ಮಾಡಿ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ. ಪಾಂಡವಪುರದ ಶಾಂತಿನಗರ ನಿವಾಸಿಗಳಾದ ಶ್ರೇಯಸ್, ಶಶಿಕುಮಾರ್, ಮಂಜುನಾಥ್, ಅರುಣ್ ಕುಮಾರ್ ಮತ್ತು ವಿಜಯ್ ಕುಮಾರ್ ಬಂಧಿತರು. ಇವರು ವೃತ್ತಿಯಲ್ಲಿ ಗಾರೆ ಕೆಲಸವನ್ನ ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ಈ 5 ಕೂಡ ಗಾರೆ ಕೆಲಸ ಬಿಟ್ಟು ಕಾರ್ನಲ್ಲಿ ಊರು ಸುತ್ತುತ್ತಾ ಶೋಕಿ ಮಾಡಿಕೊಂಡಿದ್ರು. ಇವರ ಆಕ್ಟಿವಿಟೀಸ್ ಬಗ್ಗೆ ಅನುಮಾನಗೊಂಡ ಕೆಲವರು ಪಾಂಡವಪುರ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ರು. ಇದೇ ಜಾಡು ಹಿಡಿದು ಹೊರಟಂತಹ ಪೊಲೀಸರು ಪಾಂಡವಪುರದ ಕುಂತಿ ಬೆಟ್ಟದ ಬಳಿ ಇವರನ್ನು ವಶಕ್ಕೆ ಪಡೆದು ಕಾರು ಪರಿಶೀಲನೆ ಮಾಡಿದಾಗ ಸುಮಾರು 10 ಲಕ್ಷ ಮೌಲ್ಯದ 20 ಕೆಜಿ ತೂಕದ ಗಾಂಜಾ ಮಾಲು ಪತ್ತೆಯಾಗಿದೆ. ಬಾಧಿತರಿಗೆ ಒಡಿಶಾ ರಾಜ್ಯದ ಲಿಂಕ್ ಇದ್ದು ಅಲ್ಲಿನ ಗಾಂಜಾ ತಂದು ಸ್ಥಳೀಯವಾಗಿ ಮಾರಾಟ ಮಾಡುತ್ತಿದ್ದ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಬೆಂಗಳೂರಿನ ಜಯಜಯನಗರದಲ್ಲಿ ಪತಿ ಪತ್ನಿ ಕಲಹ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಠಾಣೆಯಲ್ಲೂ ಕೂಡ ಹೈಡ್ರಾಮಾ ನಡೆದಿದೆ. ಪತ್ನಿ ಕುಟುಂಬದವರಿಂದ ಪತಿ ಮೇಲೆ ಹಲ್ಲೆ ನಡೆದಿರುವಂತಹ ಆರೋಪ ಕೇಳಿಬಂದಿದೆ. ಜೊತೆಗೆ ಪೊಲೀಸ್ ಸಿಬ್ಬಂದಿ ಕೂಡ ಹಲ್ಲೆ ಮಾಡಿದ್ದಾರೆ ಅಂತ ಪತ್ನಿ ಬರ್ಕತ್ ಪಾಷಾ ಆರೋಪವನ್ನು ಮಾಡಿದ್ದಾರೆ. ಅಂದಹಾಗೆ 2.5 ವರ್ಷದ ಹಿಂದೆ ಬರ್ಕತ್ ಪಾಷಾ ಮತ್ತು ಮಿಸ್ಬಾ ಸುಲ್ತಾನ ನಡುವೆ ಮದುವೆ ಆಗಿತ್ತು. ಸೀಮಂತಕ್ಕೆ ಹೋದಂಥ ಪತ್ನಿ ಕರೀಲಿಕ್ಕೆ ಹೋದಾಗ ಗಂಡನ ಜೊತೆ ಗಲಾಟೆ ಮಾಡಿದ್ರಂತೆ. ಗಲಾಟೆ ಬಳಿಕ ಮನೆಗೆ ಬಂದಿದ್ದಂಥ ಪತಿ ಬರ್ಕತ್ ಪಾಷಾ ಪತ್ನಿ ಕಡೆ ಕೊಲೆ ಪ್ಲಾನ್ ಮಾಡಿದ್ದಾರೆ ಅಂತ ದುಬೈಗೆ ಎಸ್ಕೇಪ್ ಆಗಿದ್ದ. 3 ತಿಂಗಳ ಬಳಿಕ ದುಬೈನಿಂದ ವಾಪಸ್ ಬಂದಾಗ ಜಯಜಯನಗರ ಪೊಲೀಸರು ಠಾಣೆಗೆ ಕರೆದಿದ್ರು. ಈ ವೇಳೆ ಹೈಡ್ರಾಮಾ ನಡೆದಿದ್ದು ಬರ್ಕತ್ ಹಾಗೂ ಆಕೆಯ ಸಹೋದರಿಯ ಮೇಲೆ ಹಲ್ಲೆ ಮಾಡಿದ್ರಂತೆ. ದಾವಣಗೆರೆಯಲ್ಲಿ ಹನಿ ಟ್ರ್ಯಾಪ್ ಗ್ಯಾಂಗ್ ಮತ್ತೆ ಆಕ್ಟಿವ್ ಆಗಿದೆ. ಶ್ರೀಮಂತ ಯುವಕರನ್ನೇ ಯುವತಿಯರು ಟಾರ್ಗೆಟ್ ಮಾಡಿ ಯುವಕರ ಜೊತೆಗೆ ಸ್ನೇಹ ಮಾಡಿಕೊಂಡು ಸಲುಗೆ ಬೆಳೆಸಿ ವಂಚನೆ ಮಾಡ್ತಾ ಇದ್ರಂತೆ. ಹೀಗೆ ಯುವಕರನ್ನ ಸುಲಿಗೆ ಮಾಡ್ತಿದ್ದ ಹನಿ ಟ್ರ್ಯಾಪ್ ಗ್ಯಾಂಗ್ನ ಇವರನ್ನ ಹರಿಹರ ತಾಲೂಕಿನ ಶಿವನಹಳ್ಳಿ ರಸ್ತೆಯಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ 10.20 ಲಕ್ಷ ರೂಪಾಯಿ ಮೌಲ್ಯದ 80 ಗ್ರಾಂ ಚಿನ್ನ ಹಾಗೂ ಕೃತ್ಯಕ್ಕೆ ಬಳಸಿದ 8 ಲಕ್ಷ ರೂಪಾಯಿ ಮೌಲ್ಯದ ಕಾರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ.
ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಬೈಕ್ ಕದ್ದು ಮಾರಾಟ ಮಾಡ್ತಾ ಇದ್ದಂಥ 4 ಅಂತಾರಾಜ್ಯ ಕಳ್ಳರನ್ನ ಬಂಧನ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪೊಲೀಸರು 4 ಬಂಧನ ಮಾಡಿದ್ದಾರೆ. ಸುಮಿತಾ ಕಮ್ಮಾರ, ಶಿವಾನಂದ ಪಾಟೀಲ್, ಓಂಕಾರ ಕಡಲಗೀಕರ ಹಾಗೂ ಕಿರಣ ಕಮ್ಮಾರ ಬಂಧಿತ ಆರೋಪಿಗಳು. ನಿಡಸುಸಿ ಗ್ರಾಮದ ಬಾಬುಗೌಡ ಪಾಟೀಲ್ ಎಂಬುವರು ನೀಡಿದಂಥ ದೂರಿನ ಮೇರೆಗೆ ತನಿಖೆ ಕೈಗೊಂಡಂತ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 6 ಲಕ್ಷ ಮೌಲ್ಯದ 14 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಪ್ರಕರಣ ಭೇದಿಸಿದಂಥ ಸಂಕೇಶ್ವರ ಪೊಲೀಸರು ಕಾರ್ಯಕ್ಕೆ ಬೆಳಗಾವಿ ಎಸ್ಪಿ ಕೆ ರಾಮರಾಜನ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಬೀದರ್ನ ಗೋರ್ನಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ವಿದ್ಯುತ್ ಉಪಕೇಂದ್ರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಬಳಿಕ ಮಾತನಾಡಿರುವಂತಹ ಖಂಡ್ರೆ, ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಹಾಗೂ ಇಂಧನ ಸ್ವಾವಲಂಬನೆಗೆ ಪೂರಕವಾಗಿ ಕೆಲಸ ಅಗತ್ಯ ಅಂತಂದು ಸುಮಾರು 1100 ಕೋಟಿ ಬೃಹತ್ ವಿದ್ಯುತ್ ಕಾರಿಡಾರ್ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಕಾಡಾನೆಗಳ ಹಾವಳಿಗೆ ಬಾಳೆ ಬೆಳೆ ನಾಶವಾಗಿರುವಂತಹ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದ ಮುಗ್ಗೂರು ಗ್ರಾಮದಲ್ಲಿ ನಡೆದಿದೆ. 1 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದಂಥ ಬಾಳೆ ಬೆಳೆ ನಾಶವಾಗಿತ್ತು. ಮಾದಮ್ಮ ಎಂಬುವರ ಜಮೀನಿನಲ್ಲಿ ಕಾಡಾನೆ ದಾಂಧಲೆ ಮಾಡಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿ ಸೂಕ್ತ ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡಿದರು. ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ಎಸ್ಪಿ ಅಶೋಕ್ ವೆಂಕಟ್ ವರ್ಗಾವಣೆ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ಆಗಿರುವುದು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈಡುಗಾಯಿ ಒಡೆದು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಡಿಸಿ ಶುಭಾ ಕಲ್ಯಾಣ್, ಎಸ್ಪಿ ಅಶೋಕ್ ವೆಂಕಟ್ ಭಾವಚಿತ್ರ ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ. ಹಾವೇರಿಯ ಶಿರಬಡಗಿ ತಾಂಡದ ಜನರಿಗೆ ಕಲುಷಿತ ನೀರು ಪೂರೈಕೆ ಬಗ್ಗೆ ನ್ಯೂಸ್ 18 ಸುದ್ದಿ ಪ್ರಸಾರ ಮಾಡಿತ್ತು. ಸುದ್ದಿ ನೋಡಿ ಕಡೆಗೂ ಜಿಲ್ಲಾಡಳಿತ ಎಚ್ಚೆತ್ತಿದೆ. ಡಿಸಿ ನೇತೃತ್ವದ ಅಧಿಕಾರಿಗಳ ತಂಡ ತಾಂಡಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಡಿಸಿ ವಿಜಯ್ ಮಹಂತೇಶ್ ದಾನಮ್ಮನವರ್ ಶಿರಬಡಗಿ ತಾಂಡಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಎದುರಲ್ಲೇ ಅಧಿಕಾರಿಗಳು ಹಾಗೂ ಪಿಡಿಒಗೆ ತರಾಟೆಗೆ ತೆಗೆದುಕೊಂಡರು. ಸದ್ಯ JSLR ಟ್ಯಾಂಕ್ನಿಂದ ನೀರು ಪೂರೈಕೆ ಬಂದ್ ಮಾಡಿ ಶುಚಿ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಬಂದಾಗಿದ್ದಂಥ RO ಪ್ಲಾಂಟ್ ಸರಿಪಡಿಸಲಿಕ್ಕೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಮೈಸೂರು ಜಿಲ್ಲೆಯ ನಂಜನಗೂಡು ಪಟ್ಟಣದಲ್ಲಿರುವಂತಹ ಬಸ್ ನಿಲ್ದಾಣದ ಶೌಚಾಲಯ ನೀರಿನ ಕೊರತೆಯಿಂದ ಬಂದಾಗಿತ್ತು. ಇದರಿಂದ ಪ್ರಯಾಣಿಕರಿಗೆ ಆಗ್ತಿದ್ದ ಸಮಸ್ಯೆ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ವರದಿಯನ್ನು ಮಾಡಿತ್ತು. ವಿಷಯ ತಿಳಿತಾ ಇದ್ದಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೀರಿನ ಸಮಸ್ಯೆ ಬಗೆಹರಿಸಿ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಬಂದಾಗಿದ್ದ ಶೌಚಾಲಯ ಇದೀಗ ಸಾರ್ವಜನಿಕರ ಸೇವೆಗೆ ಲಭ್ಯವಾಗಿದೆ. ಇದು ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್ ಆಗಿದೆ. ಕೊಪ್ಪಳದ ಗವಿಮಠದ ಸ್ವಾಮೀಜಿಗಳಿಂದ ಮಕ್ಕಳಿಗೆ ಅಕ್ಷರಾಭ್ಯಾಸ ನೀಡಲಾಯಿತು. ಮಕ್ಕಳನ್ನ ಕರೆದುಕೊಂಡು ಬಂದಂಥ ಪಾಲಕರು ಗುರುಗಳಿಂದ ಅಕ್ಷರಾಭ್ಯಾಸ ಮಾಡಿಸಿದ್ರು. ನಾವು ಶೃಂಗೇರಿಗೆ ಹೋಗ್ಲಿಕ್ಕೆ ಆಗಲ್ಲ, ಹೀಗಾಗಿ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದೇವೆ ಅಂತ ಹೇಳಿದರು. ಚಿಕ್ಕಬಳ್ಳಾಪುರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಬಸವಣ್ಣನವರ ಚಿಂತನೆಗಳು, ಮಹಿಳೆ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಚಕೋರ ವೇದಿಕೆಯಿಂದ ಕಾರ್ಯಕ್ರಮ ನಡೆದಿದ್ದು, ಸಾಹಿತ್ಯ ಅಕಾಡೆಮಿ ಸದಸ್ಯೆ ಅಕ್ವೈ ಪದ್ಮಶಾಲಿ ಭಾಗಿಯಾಗಿದ್ದರು. ಈ ವೇಳೆ ಮಹಿಳೆಯರು ಆತ್ಮವಿಶ್ವಾಸದಿಂದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸಬಲೀಕರಣಗೊಳ್ಳಬೇಕು ಅಂತ ಪದ್ಮಶಾಲಿಯವರು ಕರೆ ನೀಡಿದ್ದಾರೆ.